ಟ್ರೈನಿಂಗ್ ಮಾಡ್ಸಕ್ಕೆ ಬಿಡ್ತೀವಿ. ಟ್ರೈನಿಂಗ್ ಮಾಡಿಸಿದ ಮೇಲೆ ನಮ್ಮ ಮನೆಗೆ ಬಂದ ಮೇಲೆ ಏನೂ ಮಾಡಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳೋರಿಗೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹೌದು, ಅದು ನಿಮ್ಮ ಮನೆಗೆ ಬಂದಿದ ತಕ್ಷಣ ಟ್ರೈನಿಂಗು ಎಲ್ಲ ಬಿಟ್ಬಿಡುತ್ತೆ. ಏನಕ್ಕೆ ಅಂತಂದರೆ ನೀವು ತೋರಿಸೋಂಥ ಪ್ರೀತಿ ಮುಂದೆ ಅದಕ್ಕೆ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ನಾವೇನು ಹೇಳಿರ್ತೀವಿ, ರಿಎನ್ಫೋರ್ಸ್ಮೆಂಟ್ ಅನ್ನೋದು ಮಾಡಿಸ್ಲೇಬೇಕು ಅಂತ ಹೇಳಿರ್ತೀವಿ. ಅದು 10ರಿಂದ 15 ನಿಮಿಷ ಅಷ್ಟೇ ನಿಮ್ಮ ಹತ್ರ ಕೇಳೋದು ನಾವು ಟೈಮು. ಏನಕ್ಕೆ ಅಂತಂದರೆ ನಾವು ತಗೊಳ್ಳೋದು 25ರಿಂದ 30 ದಿನ ಅಷ್ಟೇ. ಸೊ ಆ ಟೈಮ್ನಲ್ಲಿ ನಾವೇನೇನು ಹೇಳ್ಕೊಡ್ಬೇಕೋ ಪ್ರತಿಯೊಂದು ಹೇಳ್ಕೊಂಡು ಕೊಟ್ಟಿರ್ತೀವಿ. ಆದರೆ ನಿಮ್ಮ ಮನೆಗೆ ಬಂದ ಮೇಲೆ ನೀವು ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವನ ಹೆಸರು ಡೈನೋ ಅಂತ. ಇವನು ನಮ್ಮ ಮನೆಗೆ ಬಂದಾಗ 60 ಡೇಸ್ ಆಗಿತ್ತು. ನಾವು ವಾಪಸ್ ಕೊಟ್ಟಾಗ 90 ಡೇಸ್ 30 ಡೇಸ್ ಟೈಮಲ್ಲಿ ಮಾಡ್ಸ್ಕೊಂಡು ಕೊಟ್ಟಿರೋದು. ಇವ್ರ ಮನೆಗೆ ಹೋದ್ಮೇಲೆ ಇವರು 1 ತಿಂಗಳಾಗಿದ್ರು ಕೂಡ ಅದ್ರ ಪ್ರೋಗ್ರೆಸ್ ಯಾವ ಥರ ಇದೆ ಅಂತ ಪ್ರತಿಯೊಂದು ವಾರ ವೀಕ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದೇ ಥರ ನೀವು ಕೂಡ ರಿಎನ್ಫೋರ್ಸ್ಮೆಂಟ್ ಮಾಡಿಸಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಮತ್ತು ನಮ್ಮ ಹತ್ರ ಟ್ರೈನಿಂಗ್ ಬಿಟ್ಟಿರೋರಿಗೆ ಅಡಿಷನಲ್ ಬೆನಿಫಿಟ್ಸ್ ಏನಂತಂದರೆ ಊಟ ಆಗಿರ್ಬೋದು, ಎಷ್ಟೊಂದು ಖರ್ಚು ಮಾಡ್ತಾ ಇರ್ತೀರ ಅದು ಇದಕ್ಕೆ ಅಂತ. ಇವು ಯಾವುದಕ್ಕೂ ಖರ್ಚಿರಲ್ಲ. ಏನಕ್ಕೆ ಅಂದರೆ ನಾವೇ ಒಂದು ಚಾರ್ಟ್ ಅನ್ನೋದು ಕೊಟ್ಬಿಡ್ತೀವಿ. ಸೊ ಆ ಚಾರ್ಟಲ್ಲಿ ನಿಮಗೆ ಹೋಮ್ ಮೇಡ್ ಫುಡ್ ಆಗಿರ್ಬೋದು, ಕಿಬಲ್ಸ್ ಹಾಕಂಗಿದ್ರೆ ಯಾವ ಕಿಬಲ್ಸ್ ಹಾಕೋದಿರ್ಬೋದು, ಪ್ರತಿಯೊಂದು ಅದರಲ್ಲೇ ಇರುತ್ತೆ. ಸೊ ನೀವೇನಾದರೂ ಟ್ರೈನಿಂಗ್ ಬಿಡೋಕ್ಕೆ ಯೋಚನೆ ಮಾಡ್ತಾಯಿದ್ರೆ ಈಗ ಆಲ್ರೆಡಿ ಸ್ಲಾಟ್ಸ್ ಓಪನ್ ಇದೆ ಪಪ್ಪಿ ಬ್ಯಾಚಸ್ಗೆ. ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ. ಲಾಸ್ಟ್ ಟೈಮು ಈ ಫುಡ್ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕಿದೆ, ತುಂಬ ಚೆನ್ನಾಗಿ ಬಂತು ರೆಸ್ಪಾನ್ಸು. ಸ್ಟಾಕು ಕೂಡ ಕ್ಲಿಯರ್ ಆಯಿತು. ಸೊ ಎಲ್ಲ ಪೆಟ್ ಪೇರೆಂಟ್ಸು ತೊಗೊಂಡಿರೋರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಈಗ 10 kgs ಮಾತ್ರ ಇದ್ದಾವೆ ಸ್ಟಾಕ್ಗಳು. ನಿಮಗೇನಾದರೂ ಪ್ರೋ ಇಲ್ಲಾಂದರೆ ಮೇಂಟೆನೆನ್ಸ್ ಫುಡ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ಕಳಿಸ್ಕೊಡ್ತೀವಿ. ವಿತಿನ್ 3 to 5 ಕಿಲೋಮೀಟರ್ಸ್ ಇದ್ದರೆ ಪೋರ್ಟರ್ ಕೂಡ ಮಾಡಿಕೊಡ್ತೀವಿ. ಡಿಸ್ಕೌಂಟ್ ಬಗ್ಗೆ ಕೇಳೋರು DM ಮಾಡಿ.